ನೆಲಮಂಗಲಕ್ಕೆ ಇವತ್ತು ಕಾರ್ಯಕರ್ತರು ಸೇರ್ತಾವ್ರೆ ಅದರಲ್ಲಿ. ಯಾಕಂದರೆ ನಾವು 2-3 ಸರಿ ಪ್ರವಾಸ ಮಾಡಿದಾಗ ಅಲ್ಲೇನು ಗುಂಪುಗಳಿದ್ದೋ ಅವೆಲ್ಲ ಒಂದು ಮಾಡಿದ್ದೀವಿ. ಅತ್ಯಂತ ವಿಶ್ವಾಸ ನಮ್ಮ ಮೇಲೆ ಇತ್ತು ಅವ್ರಿಗೆ. ಈಗ ನಾವು ಸೀಟ್ ಸಿಗಲಿಲ್ಲ ಅಂಥೇಳಿ ಹೋಗೋದು ಬಿಟ್ಬಿಟ್ರೆ ಅಲ್ಲಿ ಕಾರ್ಯಕರ್ತರ ಸಮಸ್ಯೆ ಆಗಲ್ವೇ? ಸೊ ಅದಕ್ಕೆ ನಾನು ಇವತ್ತು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾನು ಹೋಗಿ ಯಾರ್ಯಾರು ನಾವು ಕರೆದಾಗ ಮುಖಂಡರು ಬರ್ತಾರೋ ಅವ್ರ ಹತ್ರ ಎಲ್ಲ ಮಾತಾಡಿ ಎಲ್ಲ ಒಟ್ಟಾಗಿ ಕೆಲಸ ಮಾಡೋ ಮಾತನ್ನು ನಾನು ಎಲ್ಲ ಕ್ಷೇತ್ರಗಳಲ್ಲಿ ಹೋಗ್ತೀನಿ. ಬಟ್ ಭಾಳ ಕಾನ್ಸಂಟ್ರೇಷನ್ನು ನಾವು ಯಲಹಂಕ ಮಾಡ್ತೀವಿ. ಈಗ ನೀವು ಇವ್ರನ್ನ ಪ್ರಚಾರದಲ್ಲಿ ತೊಡಸ್ಕೊಳ್ತೀರಾ ಯಲಹಂಕದಲ್ಲಿ ಇಲ್ವಾ ಸರ್? ಯಾರು ಇವ್ರನ್ನ ಸುಧಾಕರ್ ಅವ್ರನ್ನ ಜೊತೆಯಲ್ಲೇ ನೀವು ಪ್ರಚಾರ ಮಾಡ್ತೀರೋ? ಸರ್, ಈ 8 ಕ್ಷೇತ್ರ ಓಡಾಡೋದೇನು ಹುಡುಗಾಟನ? ಇನ್ನು 15-20 ದಿನ ಐತೆ ಅದರಲ್ಲಿ. ನೀವು ಒಂದೊಂದು ಸಭೆ ಮಾಡ್ಕೊಂಡು ಹೋದ್ರೇ ಸಮಯ ಮುಗಿದು ಹೋಗ್ತದೆ ಅದರದ್ದು. ನಾವು ಒಂದು ಸಭೆಯನ್ನು ಇಡೀ ಯಲಹಂಕ ಕ್ಷೇತ್ರದಲ್ಲಿ ಕರಿತೀವಿ. ಅವ್ರು ಮಾತಾಡಿ ನಮ್ಮ ಕಾರ್ಯಕರ್ತ ತಾನೇ ಕೆಲಸ ಮಾಡೋಂಥವ್ರು. ಅವ್ರ ಹತ್ರ ನಾವು ಒಂದು 1000 ಜನ ಸೇರ್ತೀವಿ ನಾವು ಎಲ್ಲ ಬೂತ್ ಕಮಿಟಿಯವರು. ಅಲ್ಲಿ ಬಂದು ಹೋದ್ರೆ ಆಯಿತು. ಅದು ಬಿಟ್ಟು ಬೇರೆ ಏನಾರ ಮಾಡ್ತೀವಿ ಅಂದರೆ ನಾವೇನು ಯೋಚನೆ ಮಾಡೋದು ಯಾವ ಥರ ಮಾಡಬೇಕು. ಸದ್ಯಕ್ಕೆ ಇದೆಲ್ಲ ಸುಖಾಂತಿ ಆಗಿದೆ, ಅಸಮಾಧಾನ ಎಲ್ಲ. ಅಸಮಾಧಾನ ಸುಖಾಂತಿ ಅಲ್ಲ. ಅವ್ರು ಪದೇ ಪದೇ ಮಾಡೋಕ್ಕೆ ಹೋದರೆ ಜಾಸ್ತಿ ಆಗ್ತದೆ ನಮಗೆ. ಅದನ್ನು ಅವ್ರು ಬಿಟ್ಬಿಡ್ಬೇಕಲ್ಲ, ನಂಬಿಕೆ ಇಟ್ಕೊಬೇಕು. ಅವರು ಯಾರನ್ನ ಒಬ್ಬರು ನಂಬಿದ್ರೆ ನಂಬಬೇಕು. ಅಪನಂಬಿಕೆ ಇಟ್ಕೊಂಡು ಹೋಯ್ತು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ನಾವೇನು ಮಾಡೋಕ್ಕಾಗೋದಿಲ್ಲ. ಈಗ ನೀವು ದಯವಿಟ್ಟು ನಿಮಗೆ ಅದನ್ನು ತೆಗೆಸುವಂಥದ್ದು ಇದಿರ್ತದೆ. ಅವರೇನಾದರೂ ನಾನು ಇಲ್ಲಿ ಬರೋದನ್ನು ಮೆಸೇಜ್ ಏನನ್ನ ಕೊಟ್ಟಿದ್ರೆ ಇವತ್ತು ನಾನು MLA ಕ್ಷೇತ್ರಕ್ಕೆ ರಾಜೀನಾಮೆ ಕೊಡ್ತೀನಿ. ಇಲ್ಲಿ ಬರೋದೇನಾದರೂ ನಮ್ಮ ಮನೆಗೆ ಭೇಟಿ ಮಾಡಬೇಕು ಅಂತ ಏನಾದರೂ ತಮಗೇನು ಕಾಲ್ ಡೀಟೇಲ್ ತೆಗೆದ್ರೆ ನಿಮ್ಗೆ ಸಿಗುತ್ತೆ. ನನಗೇನಾದರೂ ಕಾಲ್ ಮಾಡಿದರೆ 3-4 ದಿನದೊಳಗಡೆಗೆ ನೀವೇನಾದರೂ ಅದನ್ನು ತೋರಿಸ್ಬಿಟ್ರೆ ನಾನು ಈ ಕ್ಷಣದಲ್ಲಿ ರಾಜೀನಾಮೆ ಕೊಡ್ತೀನಿ. ಅವ್ರು ಹೇಳಿರೋದು ಏನಾದರೂ ಸುಳ್ಳಾಗಿದ್ದರೆ ಅವ್ರೇನು ಮಾಡ್ತಾರೆ ಅನ್ನೋದನ್ನು ಅವರೇ ಮಾತಾಡಬೇಕು. ಯಾಕಂದರೆ ನಮ್ಮ ಲೀಡ್ರ್ಗಳಿಗೆ ತಪ್ಪು ಸಂದೇಶ ಹೋಗಬಾರ್ದು, ಜನಗಳಿಗೆ ತಪ್ಪು ಸಂದೇಶ ಹೋಗಬಾರ್ದು. ಯಾಕಂದರೆ ಸಹಜವಾಗಿ ಅನ್ನಿಸ್ತದೆ, ಪಾಪ ಮನೆ ಬಾಗಿಲು ಬಂದು ಮನೆ ಒಳಗಡೆ ಇದ್ದರು, ಮನೆ ಬಾಗಿಲು ಬಿಡಲಿಲ್ಲ ಅಂತಂದಾಗ ಕೆಲವ್ರಿಗೆ ಅಯ್ಯೋ ಅನ್ನಿಸ್ತದೆ ಅದರಲ್ಲಿ. ಆದರೆ ಈ ಗಿಮಿಕ್ ಮಾಡೋದು ಬೇಡ. ನನ್ನ ಹತ್ರ ಸುಳ್ಳು ನಾನು ಹೇಳ್ದಲ್ಲ. 5-6 ದಿನಗಳ ಹಿಂದೆ ಒಂದೇ ಒಂದು ಮೆಸೇಜ್ ಕಳಿಸವ್ರೆ, ವಿಶ್ವಣ್ಣ ನಾನು ನಿಮ್ಮನ್ನು ಭೇಟಿ ಮಾಡಬೇಕು, ಸಮಯ ಕೊಡ್ರಿ, ಇಷ್ಟೇ ಹೇಳಿರೋವಂಥದ್ದು. ಅದಾದಮೇಲೆ ಯಾವ ಫೋನೂ ಇಲ್ಲ, ಯಾವ ಮೆಸೇಜೂ ಇಲ್ಲ. ಬೇಕಾದ್ರೆ ನೀವು ನಾನು ಹೇಳ್ದನಲ್ಲ, ಕಾಲ್ ಡೀಟೇಲ್ ತೆಗೆದು ಚೆಕ್ ಮಾಡಿಕೊಡ್ರಿ ಅವ್ರ ಫೋನಲ್ಲಿ.